ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಜಾನು ಇಲ್ಲಿ ವೆಂಕಿ ಮುಂದೆ ಜಯಂತ್ ಮುಚ್ಚಿಟ್ಟಿರುವ ರಹಸ್ಯ ಬಯಲು ಮಾಡೇ ಬಿಟ್ಲು. ಇನ್ನು ಇತ್ತ ಕಡೆ ನೀಲು ಕುತಂತ್ರ ಸಿದ್ದು ಮತ್ತು ಭಾವನಾ ಎದುರಿಗೆ ಬಯಲಾಗೋ ಸಮಯ ಬಂದೇ ಬಿಟ್ಟಿದೆ. ಇನ್ನು ಈ ಒಂದು ಚಿನ್ನದ ಆಸೆಗೆ ಹೋಗ್ಬಿಟ್ಟು ಬಕ್ರ ಆಗಿದ್ದಾರೆ ಈ ಒಂದು ಸಂತು ಮತ್ತು ಹರಿ. ಹೇಗಾದರೂ ಮಾಡಿ ದುಡ್ಡನ್ನ ಪಡ್ಕೊಳ್ಳೇಬೇಕು ಅಂದ್ಬಿಟ್ಟು ಮತ್ತೆ ತನ್ನ ಹಳೆ ಚಾಳಿನ ಶುರು ಮಾಡಿದ್ದಾನೆ ಸಂತು. ಅದುವೇ ಈ ಒಂದು ಲಲಿತಾ ಸಾವಿನ ರಹಸ್ಯ. ಜಯಂತ್ ಲಲಿತನ ಸಾಯಿಸಿದ ವಿಡಿಯೋ ಇಟ್ಕೊಂಡು ಜಯಂತ್ಗೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೊರಟಿದ್ದಾನೆ. ಹಾಗಾದರೆ ಈ ಸರ್ತಿ ಜಯಂತ್ ಸಂತು ಬಲೆಗೆ ಬೀಳ್ತಾನ? ಇಲ್ಲಪ್ಪ ಅಂತಂದರೆ ಸಂತು ಕೂಡ ಬಯಲು ಮಾಡ್ತಾನ ಜಯಂತ್. ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಇಬ್ಬರು ಕೂಡ ತಗೊಳಕ್ಕೊಳ್ತಾರಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಜಾನು ಇಲ್ಲಿ ಬೆಂಕಿ ಹತ್ರ ಜಯಂತ್ ಕಳ್ಳ ರಹಸ್ಯ ಬಯಲು ಮಾಡೇ ಬಿಡ್ತಾಳೆ. ಹೌದು, ನೀನು ಹುಡುಕ್ತಿದೆಯಲ್ಲ ನಿನ್ನ ಬೆಸ್ಟ್ ಫ್ರೆಂಡು ಯಾರೂ ಅಲ್ಲ, ನನ್ನ ಗಂಡ ಜಯಂತೆ ನಿನ್ನ ಬೆಸ್ಟ್ ಫ್ರೆಂಡು ಅಂತಂದ್ಬಿಟ್ಟು ಅಂತಾರೆ. ಇದರಿಂದಾಗಿ ವೆಂಕಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಹೌದು ಅಣ್ಣ, ಇದ್ರ ಬಗ್ಗೆ ನೀನು ಹತ್ಕೆ ಹತ್ರ ಯಾವುದೇ ವಿಚಾರದ ಬಗ್ಗೆ ಮಾತಾಡಬೇಡ. ನೋಡು, ನಿಮ್ಮಮ್ಮನ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಪ್ರಾಮಿಸ್, ನಿನ್ನ ಮತ್ತು ಅಮ್ಮನ ಒಂದು ಮಾಡ್ತೀನಿ. ಈ ವಿಚಾರ ಜಯಂತರ ಹತ್ರ ಯಾವುದೇ ಕಾರಣಕ್ಕೂ ಹೇಳ್ಕೊಬೇಡ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ವೆಂಕಿ ಅಂತಿದ್ರೆ, ಮದ್ದು ನೀರಿನಿಂದ ಹೊರಟೋಗ್ಬಿಡು, ಅಮ್ಮನ ಟ್ರೀಟ್ಮೆಂಟ್ ಇರಬೇಕಾದ್ರೆ ಬಾ, ಆಗ ಎಲ್ಲನೂ ನೋಡ್ಕೊಳ್ಳೋಣ, ಸರಿನಾ? ಒಂದು ಕ್ಷಣ ಕೂಡ ಇಲ್ಲಿ ಇರಬೇಡ, ನೀನು ಮೊದಲು ಹೋಗು ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ವೆಂಕಿ ಇಲ್ಲಿ ಒಪ್ಕೊಳ್ತಾನೆ. ಇನ್ನು ಇತ್ತ ಕಡೆ ನೀಲು ಈ ಒಂದು ಸಿದ್ದು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಆದಷ್ಟು ಬೇಗ ಅಣ್ಣನ ಕಾಪಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಇತ್ತ ಆ ಒಂದು ಜಾಗಕ್ಕೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಅರೆ ಏನಿದು, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತಂದ್ಬಿಟ್ಟು ನೀಲು ಅಣ್ಣ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ. ನಿನ್ನ ಫೋನ್ ಕೊಡು ಅಂತಂದ್ಬಿಟ್ಟು ರೋಡ್ ಹುಡುಗಿ ಇನ್ನೊಬ್ಬರಿಗೆ ಕಾಲ್ ಮಾಡಿಬಿಟ್ಟು, ನೋಡಪ್ಪ ಅರ್ಜೆಂಟಾಗಿ 5,000 ರೂಪಾಯಿ ದುಡ್ಡು ಬೇಕು, ನಿನಗೆ ಸಾಯಂಕಾಲ ಅಟ್ಟಿಗೆಲ್ಲ ಕೊಡ್ತೀವಿ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸರಿ ಆಯಿತು ಬಿಡಿ ಅಂತಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ನೀಲು ಬಂದೇ ಬಿಡ್ತಾಳೆ. ಅರೆ ನೀಲು, ಇದೇನಮ್ಮ ನೀನು ಬಾ ಅಂತ ಕರೆದ್ರೆ ನೀನು ಬರೋದಟ್ಟಿಗೆಲ್ಲ ಸಾಯಂಕಾಲ ಆಗುತ್ತೆ ಅಂದರು, ಏಕೆ ಪೂಜೆ ಅಷ್ಟು ಬೇಗ ಮುಗಿದ್ಬಿಡ್ತಾ ಬಂದಿದ್ಯಾ ಅಂತೀರೆ. ಅಯ್ಯೋ ಅದು ಬಿಡೋಣ, ಮೊದಲು ಇಲ್ಲಿಂದ ನೀನು ಜಾಗ ಖಾಲಿ ಮಾಡಬೇಕು ಅಂದ್ಬಿಟ್ಟು ಅಂತಾರೆ. ನೀಲು ಏನು ಜಾಗ ಖಾಲಿನ, ಯಾಕೆ ಏನಾಯಿತು ಈಗ ಅಂತೀರೆ. ಅಯ್ಯೋ ಅಣ್ಣ, ನೀನು ಇಲ್ಲಿರೋ ವಿಚಾರ ಆ ಸಿದ್ದು ಭಾವನಿಗೆ ಗೊತ್ತಾಗಿದೆ. ಈಗ ಆ ಸಿದ್ದು ಇಲ್ಲಿಗೆ ಬರ್ತಾ ಇದ್ದಾನೆ, ಮೊದಲು ನೀನು ಇಲ್ಲಿಂದ ಹೋಗಬೇಕು, ಇಲ್ಲ ಅಂದರೆ ನನ್ನ ಕತೆ ಮುಗೀತು ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಏನಮ್ಮ ನಿಂದು, ಅಲ್ಲ ಇಲ್ಲಿಂದ ಆಚೆ ಹೋಗ್ಬೇಡ ಅಂತೀಯ, ಈಗ ಇಲ್ಲಿಂದ ಆಚೆ ಹೋಗು ಅಂತೀಯ, ಅಲ್ಲ ಇಷ್ಟು ದಿನ ಅಂತ ಈ ರೀತಿ ಭಯ ಪಟ್ಕೊಂಡು ನಾವು ಇಲ್ಲೇ ಇರಬೇಕು, ಇವತ್ತೇನಾಗುತ್ತೋ ನೋಡಿ ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೀಲು ಅಣ್ಣ ಹಠ ಮಾಡ್ತಾ ಇರ್ತಾರೆ. ನೀನು ಹೋಗಿ ಹೊರಗಡೆ ವೆಯ್ಟ್ ಮಾಡ್ತಾ ಇರು, ಆ ಸಿದ್ದು ಭಾವನ ಮನೆ ಒಳಗಡೆ ಈ ಗೋಡನ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಬಂದು ನಮಗೆ ಇನ್ಫಾರ್ಮೇಷನ್ ಕೊಡು ಅಂದ್ಬಿಟ್ಟು ಅಂತಾರೆ. ಸರಿ ಅಕ್ಕ ಆಯಿತು ಅಂದ್ಬಿಟ್ಟು ರೋಡಿ ಹೊರಗಡೆ ಬಂದು ಕಾಯ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಸಿದ್ದು ಕೂಡ ಓಡಿ ಬರ್ತಾ ಇರ್ತಾರೆ. ಭಾವನ ಏನಾಗ್ತಿದೆ ಒಳಗಡೆ ಅಂದ್ಬಿಟ್ಟು ಇಲ್ಲಿ ಫುಲ್ಲು ಟೆನ್ಷನ್ ತೊಗೋತಾ ಇರ್ತಾಳೆ. ಇನ್ನು ಅಣ್ಣ ಇಲ್ಲಿಂದ ಬಾ ನೀನು ಹೋಗೋಣ ಅಂತಾನೆ. ಚಾನ್ಸೇ ಇಲ್ಲ, ಆ ಕತ್ತೆ ಕೊಡು ಅಂತಂದ್ಬಿಟ್ಟು, ನೋಡಮ್ಮ ಈ ಚಾಕು ಇದೆ, ಇವತ್ತು ಅವನನ್ನು ಸಾಯಬೇಕು ಇಲ್ಲ ನಾನನ್ನು ಸಾಯಬೇಕು, ನೋಡು ನಮ್ಮ ಕಡೆ ಇಷ್ಟು ಜನ ಉಳಿದಾರೆ, ಅವನು ಇಬ್ಬರೇ ಏನು ತಾನೇ ಮಾಡೋಕ್ಕಾಗುತ್ತೆ ಅಂತೀರೆ. ಅಣ್ಣ ಸಿದ್ದು ಬಗ್ಗೆ ನಿನಗೇನು ಗೊತ್ತಿಲ್ಲ, ಅವನು 50 ಜನ ಕೂಡ ಉಡಿಸ್ ಮಾಡೋ ಶಕ್ತಿ ಇದೆ. ಸಿದ್ದು ಭಾವನ ತುಂಬಾ ಖತರ್ನಾಕು. ನೋಡು ಈಗ ನೀನೇನಾದರೂ ತಗ್ಲಾಕೊಂಬಿಟ್ರೆ ನನ್ನ ಬಗ್ಗೆ ಬಾಯಿ ಬಿಟ್ಟಿಡ್ತೀಯ, ಇಷ್ಟು ವರ್ಷ ನಾವು ಕಾದಿದ್ದೆಲ್ಲ ವೇಸ್ಟ್ ಆಗುತ್ತೆ. ನಾವು ನಮ್ಮ ಗುರಿನ ಸಾಧಿಸ್ಬೇಕಂತ ಇಷ್ಟು ವರ್ಷ ಕಷ್ಟ ಬಿದ್ದಿದ್ವಿ, ಆದರೆ ಈಗ ಅನ್ಯಾಯವಾಗಿ ಆ ಗುರಿ ತಲುಪೋಕೆ ಮುಂಚೆಗೆ ನಾವು ಬಲಿ ಹಾಕಬೇಕಾಗುತ್ತೆ. ನಿನ್ನಿಂದಾಗಿ ನೀನು ಈ ರೀತಿ ತಪ್ಪೆಲ್ಲ ಮಾಡೋಕ್ಕೋಗ್ಬೇಡ, ನೋಡು ಮೊದಲು ನನ್ನಿಂದ ಬಾ, ಆಮೇಲೆ ಅದೆಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನೀನು ಇಲ್ಲಿ ಅಂತ ಇದ್ದರೆ, ಇಲ್ಲ ಚಾನ್ಸ್ ಇಲ್ಲ, ನಾನು ಎಲ್ಲಿಗೂ ಬರೋಲ್ಲ, ನಾನು ಇಲ್ಲೇ ಇರ್ತೀನಿ, ಇವತ್ತು ಆ ಸಿದ್ದು ಭಾವನ ಬಿಡೋದೇ ಇಲ್ಲ, ನಾನು ಅವನ್ನ ನೋಡಿಬಿಡ್ತೀನಿ, ಏನಾಗುತ್ತೆ ಅವನು ಸಾಯಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಸ್ಟೇಷನ್ಗೆ ಹೋದರೆ ನೀನು ನನ್ನ ಬಿಡಿಸೋದು ಯಾವ ಕ್ಷಣದಲ್ಲೂ ಬೇಕಾದ್ರೆ ಆಗ್ಬೋದು, ನೀನು 2 ದಿನದಲ್ಲಿ ನನ್ನ ಜೈಲಿಂದ ಹೊರಗಡೆ ತರ್ತೀಯ, ಆ ನಂಬಿಕೆ ನನಗಿದೆ ಅಂದ್ಬಿಟ್ಟು ಇಲ್ಲಿ ನೀಲು ಅಣ್ಣ ಮಾತಾಡ್ತಾ ಇರ್ತಾರೆ. ಇನ್ನು ಸಂತು ಹಾಗೋ ಈಗೋ ಮನೆಗೆ ಬಂದೇ ಬಿಡ್ತಾನೆ. ಆಗ ಅಲ್ಲಿಗೆ ವೀಣಾ ಬಂದುಬಿಟ್ಟು, ರೀ ಏನ್ರಿ ಆಗಿದೆ ನಿಮಗೆ, ಅಲ್ಲ ಇಷ್ಟೆಲ್ಲ ಬೇಸತ್ಕೊಂಬಂದಿದ್ದೀರಾ, ಯಾಕೇನಾಯಿತು ಅಂತಾರೆ. ಅಯ್ಯೋ ಕಣೆ ತುಂಬಾ ಸುಸ್ತಾಗಿದೆ, ಹೋಗಿ ಜ್ಯೂಸ್ ಏನಾದ್ರು ತೊಗೊಂಬಾ ಅಂತೀರ. ಏನು ಜ್ಯೂಸಾ, ಸರಿ ಕಣ್ರಿ ಈಗಲೇ ಹೋಗಿ ಜ್ಯೂಸ್ ತೊಗೊಂಬರ್ತೀನಿ ಅಂತಿದ್ರೆ, ಹೋಗು ನೀನು ಜ್ಯೂಸ್ ತೊಗೊಂಬಾ, ಆಲ್ರೆಡಿ ನನ್ನ ಜ್ಯೂಸ್ ಥರ ನಿಂಬೆಹಣ್ಣಿನ ಥರ ಹಿಂಡೆ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಸಂತು ಅಂದ್ಕೊಳ್ತಾರೆ. ರೀ ನಿಮಗೆ ಒಂದು ಖುಷಿ ವಿಚಾರನ ಹೇಳೋಣ ಅಂತ ಕಾಲ್ ಮಾಡಿದೆ, ಆದರೆ ನೀವು ಫೋನೇ ಪಿಕ್ ಮಾಡಲಿಲ್ಲ, ಯಾಕ್ರಿ ಏನಾಯಿತು ಅಂತಿದ್ರೆ. ಅದು ವೆಲ್ಡಿಂಗು ಅಂತಾರೆ. ಏನು ರೀ ಬ್ಯಾಂಕಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇದೇನು ವೆಲ್ಡಿಂಗ್ ಮಾಡೋಕ್ಕೆ ಹೋಗಿದ್ರಾ ಹೇಗೆ ಅಂತಾರೆ. ಹೌದು ಕಣೆ, ಅದೇನೋ ಬೇರೆ ಕೆಲಸ ಇತ್ತು, ಅದಕ್ಕೋಸ್ಕರ ಇಲ್ಲಿ ತಗಲ್ಬಿಡ್ತು ಅಂದ್ಬಿಟ್ಟು ಅಂತಾರೆ. ಏನು ವೆಲ್ಡಿಂಗ್ ಮಾಡೋದನ್ನ ತಗೊಳಿದ್ರೆ ಈ ರೀತಿ ಪಟ್ಟಾಗುತ್ತಾ, ಏನು ರೀ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ರೆ ನೀವು ಅಂತಾರೆ. ನಾನ್ಯಾಕೆ ಮುಚ್ಚಿಡ್ಲಿ, ಸುಮ್ಮನೆ ಬರ್ತಾ ಕ್ವಶನ್ ಕೇಳೋದಕ್ಕೆ
ನಿಮ್ಮ ಬರೇ ಇದೇ ಆಯಿತು ಅಂತಂದ್ಬಿಟ್ಟು ಸಂತು ಅಂತ ಇದ್ದರೆ ಅಲ್ಲಿಗೆ ಲಕ್ಷ್ಮಿ ಮತ್ತು ಈ ಶ್ರೀನಿವಾಸ್ ಅವರು ಇಬ್ಬರು ಬರ್ತಾರೆ. ಅರೇ ಸಂತು ಈಗ ಬಂದೇನಪ್ಪ ಅಂತಾರೆ. ಹೌದು ಅಮ್ಮ ಅಂತ ಸಂತು ಅಂತಾರೆ. ನಿನ್ನ ಹತ್ರ ಒಂದು ಸಿಹಿ ಸುದ್ದಿ ಹೇಳ್ಬೇಕು ಕಣೋ, ಅದೇನಂದರೆ ನಾಳೆ ನೀವಪ್ಪ ಗ್ಯಾರೇಜ್ ಓಪನ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಅಂತಾರೆ. ಏನು ನಿಜನಾ? ಆದರೆ ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗುತ್ತಲ್ಲ, ಹೇಗೆ ಅಂತಾರೆ. ಅದು ನಿನ್ನ ಮನೆನ ಉಳಿಸ್ಕೊಟ್ನಲ್ಲ ವೀರು, ನನ್ನ ಫ್ರೆಂಡು, ಇದಕ್ಕೆಲ್ಲ ಬಂಡವಾಳ ಆಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ. ಓ ಹೌದಾ, ಒಳ್ಳೇದಾಯಿತು. ಎಲ್ಲರಿಗೂ ಲಕ್ಷ್ಮಿ ಬರ್ತಾ ಇದ್ದಾಳೆ, ಆದರೆ ನನ್ನ ಮಾತ್ರ ಹೊದ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದ್ಬಿಟ್ಟು ಬೇಜಾರಾಗ್ತಾ ಇರುತ್ತೆ ಸಂತುಗೆ. ಆಗ ಅಲ್ಲಿಗೆ ಚಿರು ಬಂದ್ಬಿಟ್ಟು, ಅಪ್ಪ ಇದೇನೋ ಗಾದೆ ಹೇಳಪ್ಪ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಹೇಳಬೇಕು ಅಂತಾರೆ. ಏನದು ಅಂತಾರೆ. ಮಾಡಿದ್ದುಣ್ಣ ಮಾರಯ್ಯ ಅಪ್ಪ ಅಂತಂದ್ಬಿಟ್ಟು ಅಂತಾರೆ. ಏಯ್ ಹೋಗೋ ಇಲ್ಲಿಂದ ಅಂತಂದ್ಬಿಟ್ಟು ಸಂತು ಇಲ್ಲಿ ಬೈತಾ ಇದ್ರೆ, ಏಯ್ ಅವನ್ಯಾಕೋ ಬೈತೀಯಾ, ಬಾ ಚಿರು ನಾನು ನಿನಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಲಕ್ಷ್ಮಿ ಅಂತಾರೆ. ಅಯ್ಯೋ ದೇವ್ರೆ, ಎಲ್ಲನೂ ಬಂದು ನನಗೆ ಹೇಳಿರೋ ಥರ ಆಗ್ತಾಯಿದೆ, ಏನಪ್ಪ ಇದು ಅಂತ ಸಂತು ಅಂತ ಇದ್ದರೆ ಶ್ರೀನಿವಾಸರಿಂದ ಹೋಗ್ತಾ ಇದ್ರೆ, ರೀ ಏನು ಹೇಳಿ, ಅಜ್ಜಿ ತಾತ ಮನೇಲಿದ್ದರೆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಅಲ್ವಾ ರೀ ಅಂತಾರೆ. ಹೌದು ಅಂತಂದ್ಬಿಟ್ಟು ಸಂತು ಇಲ್ಲಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ವೆಂಕಿ ಚೆಲ್ವಿ ರೆಡಿ ಆಗ್ತಾರೆ. ಆದರೆ ಜಾನು ಅವರೇ, ನಮಗೆ ತುಂಬಾ ಬೇಜಾರಾಗ್ತಿದೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ, ಆದರೆ ಪಾಪ ಜಯಂತವರು ಇರಬೇಕಾಗಿತ್ತು, ಅವ್ರನ್ನ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಮ್ಮನ ಟ್ರೀಟ್ಮೆಂಟಿಗೆಲ್ಲ, ಅವ್ರ ಹತ್ರ ಒಂದು ಟ್ಯಾಂಕ್ಸ್ ಹೇಳಿ ಹೋಗ್ತಾ ಇದ್ವಿ ಅಂತಂದ್ಬಿಟ್ಟು ಚೆಲ್ವಿ ಅಂತಿದ್ರೆ. ಅಯ್ಯೋ ಅವ್ರಿಗೆ ತುಂಬಾ ಕೆಲಸ, ಅದಕ್ಕೆ ಯಾವಾಗ ಬರ್ತಾರೋ ಏನೋ, ನನಗೆ ಹೆಂಗೆ ತಾನೇ ಗೊತ್ತಾಗುತ್ತೆ, ನೀವು ಸುಮ್ಮನೆ ಕಾಯಕ್ಕೆ ಹೋಗ್ಬಿಡಿ ಹೋಗಿ ಅಂದ್ಬಿಟ್ಟು ಅಂತಾರೆ. ಸರಿ ಬಿಡಮ್ಮ ಆಯಿತು ಅಂತಿದ್ರೆ ಅಷ್ಟರಲ್ಲಿ ಜಯಂತ್ ಬರ್ತಾರೆ. ಅರೆ ಜಯಂತ್ ಅವರೇ ಬಂದರು, ಏನಿದು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ರಾ ಅಂತಾರೆ. ಹೌದು ನಾವು ಇಲ್ಲಿಂದ ಹೊರಡ್ತಾ ಇದ್ವಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಚೆಲ್ವಿ. ಏನು ಇಲ್ಲಿಂದ ಹೊರಡ್ತಾ ಇದ್ರಾ, ಯಾಕೇನಾಯಿತು? ಆಗಲೇ ಅಮ್ಮನ ಟ್ರೀಟ್ಮೆಂಟ್ ಆಗೋವರೆಗೂ ಇಲ್ಲೇ ಇರಬೇಕಂತ ಮಾತಾಗಿತ್ತಲ್ವಾ, ಈಗ ಯಾಕೆ ಸಡನ್ನಾಗಿ ಈ ರೀತಿ ಮಾಡ್ತಾಯಿದ್ದೀರಾ ಅಂತೀರೆ. ಅದು ಹಾಗೇನೂ ಇಲ್ಲ, ಅಲ್ಲೆಲ್ಲ ಅಂಗಡಿ ಒಬ್ಬರೇ ಇದ್ದೀವಿ, ಅಲ್ಲೆಲ್ಲ ಬಿಟ್ಟು ಬಂದಿದ್ದೀವಿ, ಹೊಸ್ದಾಗಿ ಬೇರೆ ಅಂಗಡಿ ಶುರುವಾಗಿದೆ, ಅದಕ್ಕೋಸ್ಕರ ಅಮ್ಮನ ಟ್ರೀಟ್ಮೆಂಟ್ ಇರಬೇಕಾದ್ರೆ ನಾವು ಮತ್ತೆ ಇಲ್ಲಿಗೆ ಬರ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಚೆಲ್ವಿ. ಓ ಹೌದಾ, ನಿಮ್ಮ ಮೇಲೆ ಇರಿ ಅನ್ನೋಕ್ಕೆ ನನಗೊಂದು ಸ್ವಾರ್ಥ ಕೂಡ ಇದೆ, ನೀವೆಲ್ಲರಿದ್ದರೆ ನನ್ನ ಜಾನು ಅವರು ತುಂಬಾ ಚೆನ್ನಾಗಿರ್ತಾರೆ, ನೀವು ಹೋಗ್ಬಿಟ್ರೆ ಅವರು ಡಲ್ ಆಗಿಬಿಡ್ತಾರೆ ಅಂತಂದ್ಬಿಟ್ಟು ಜಯಂತ್ ಅಂತಾರೆ. ಹೌದು, ಆದರೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ವೆಂಕಿ ಜಯಂತ್ನ ನೋಡಿ ತುಂಬಾ ಖುಷಿಯಿಂದ ತಪ್ಕೊಳ್ತಾ ಇರ್ತಾನೆ. ಆಗ ಜಾನುಗೆ ಶಾಕ್ ಆಗುತ್ತೆ, ಇದೆಲ್ಲ ಈ ಒಂದು ವೆಂಕಿ ಕಂಡ ಕನಸಾಗಿರುತ್ತೆ. ಸರಿ ನಾವಿನ್ನು ಹೊರಡ್ತೀವಿ ಅಂದ್ಬಿಟ್ಟು ವೆಂಕಿ ಚೆಲ್ವಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಜಯಂತ್ಗೆ ಡೌಟ್ ಬರ್ತಾ ಇರುತ್ತೆ. ಇನ್ನು ಅದೇ ಟೈಮ್ಗೆ ಲಕ್ಷ್ಮೀ ಶ್ರೀನಿವಾಸ್ ಅವರು ಕಾಲ್ ಮಾಡಿಬಿಟ್ಟು ಜಯಂತ್ ಅವ್ರಿಗೆ ಜೊತ್ತು ಜಾನುಗೆ ನಾಳೆ ನಾವು ಅಂಗಡಿ ಓಪನಿಂಗ್ ಇದೆ ಆಯಿತಾ, ನೀವೆಲ್ಲರೂ ಬರಲೇಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಅಪ್ಪ ಅಮ್ಮ ಅಂತಂದ್ಬಿಟ್ಟು ಜಾನು ಮತ್ತು ಇಲ್ಲಿ ಈ ಒಂದು ಜಯಂತ್ ಅವರು ಹೇಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ನೀಲು, ಅಣ್ಣ ನೀನು ಇಲ್ಲಿ ಬರ್ತೀಯೋ ಇಲ್ವೋ ಅಂತ ಬೈತಾ ಇರ್ತಾಳೆ. ಇಲ್ಲಮ್ಮ ನಾನು ಮಾತ್ರ ಇವತ್ತು ಎಲ್ಲಿಗೂ ಬರೋದಿಲ್ಲ, ನನಗೂ ಸಾಕಾಗಿದೆ, ಇನ್ನೂ ಎಷ್ಟು ದಿನ ಅಂತ ಈ ರೀತಿ ಕಣ್ಣ ಮುಚ್ಚಲೆ ಆಟ ಆಡೋದು ಅಂದ್ಬಿಟ್ಟು ಬೈತಾ ಇರ್ತಾರೆ. ಆಗ ಸಿದ್ದು ಬಂದೇ ಬಿಡ್ತಾರೆ. ಮೇಡಮ್ ಅವರೇ ಎಲ್ಲಿ ಅವನು ಅಂತಿದ್ರೆ, ಅದು ಸಿದ್ದು ಅವರೇ ಒಳಗಡೆ ಇದ್ದಾನೆ, ಬನ್ನಿ ನೀವು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಬನ್ನಿ ಅಂತ ಸಿದ್ದು ಭಾವನ ಬರ್ತಾ ಇದ್ದರೆ, ಅಕ್ಕ ಆ ಸಿದ್ದು ಭಾವನ ಬಂದುಬಿಟ್ರಕ್ಕ ಅಂತಂದ್ಬಿಟ್ಟು ವ್ಯಕ್ತಿ ಹೇಳ್ತಾರೆ. ಏನು ಹೌದಾ, ನೀವೆಲ್ಲ ಹಿಂದ್ಲು ಡೋರಿಂದ ಹೋಗ್ರು ಅಂದ್ಬಿಟ್ಟು ಇಲ್ಲಿ ನೀಲು ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಹೊರಡೋಗ್ತಾರೆ. ಏನು ಅಣ್ಣ ನೀನೇನು ಬರ್ತೀಯೋ ಇಲ್ವೋ ಅಂತಿದ್ರೆ, ನಾನು ಬರಲ್ಲ ಅಂದ್ಬಿಟ್ಟು ಅಂತಾರೆ. ಸರಿ ಬಿಡು, ನೀನು ಬರಲ್ಲ ಅಂದರೆ ನನ್ನಲ್ಲಿರೋದು ಒಂದೇ ಒಂದು ಪ್ಲಾನ್ ಈಗ ಅಂದ್ಬಿಟ್ಟು ಅಂತಾರೆ. ಏನು ಪ್ಲಾನ್ ಅದು ಅಂತಿದ್ರೆ, ಇನ್ನೇನು ನಿನ್ನ ಸಾಯಿಸೋದು. ಸಾರಿ ಅಣ್ಣ ಅಂದ್ಬಿಟ್ಟು ಆ ಚಾಕು ತೊಗೊಂಡ್ಬಿಟ್ಟು ಇಲ್ಲಿ ನೀಲು ಈ ಅವ್ರ ಅಣ್ಣಗಿನ ತಿವಿದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇನ್ನು ಈ ಒಂದು ಭಾವನ ಮತ್ತು ಸಿದ್ದು ಓಡಿ ಬರ್ತಾರೆ. ಅರೆ ಇದು ನಿಮ್ಗೇನಾಯಿತು, ನಿಮ್ಗೆ ಯಾವ ರೀತಿ ಮಾಡಿದ್ದು ಅಂತಿದ್ರೆ ಕೈ ತೋರಿಸ್ತಾ ಇದ್ರೆ ಭಾವನ ಹೊರಗಡೆ ಬಂದು ಸುತ್ತಮುತ್ತ ನೋಡ್ತಾಳೆ. ಅಲ್ಲಿ ನೀಲು ಎಲ್ಲೂ ಕೂಡ ಇರೋದೇ ಇಲ್ಲ. ಆಗ ಏನು ಮಾಡೋದೀಗ ಅಂತಿದ್ರೆ, ಮೇಡಮ್ ಅವರೇ ಮೊದಲು ಪೊಲೀಸರೇ ಕಾಲ್ ಮಾಡಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಪೊಲೀಸರೇ ಕಾಲ್ ಮಾಡ್ತಾರೆ. ಪೊಲೀಸರು ಅವ್ರನ್ನ ಕರ್ಕೊಂಡು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರೆ, ಏನಿದು ಯಾರಿದೆಲ್ಲ ಮಾಡಿದ್ದು ಅಂತಾರೆ. ಗೊತ್ತಿಲ್ಲ ಸರ್, ಇವನು ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದ, ನಮ್ಮ ಅಕ್ಕನ ಆ್ಯಕ್ಸಿಡೆಂಟ್ ಮಾಡಿದ್ದಾರೆ, ಇನ್ನು ಭಾವನವ್ರ ಹಿಂದೆ ಸುತ್ತಾ ಇದ್ದ, ನಮಗೆ ಅವತ್ತೇ ಸಿಗಬೇಕಾಯಿತು, ಜಸ್ಟ್ ಮಿಸ್ ಆದ, ಆದರೆ ಇವತ್ತು ಇಲ್ಲಿ ಇದ್ದಾನಂತ ಇನ್ಫಾರ್ಮೇಷನ್ ಗೊತ್ತಾಯಿತು, ಅದಾದಮೇಲೆ ಇವನ್ನ ಯಾರು ಬೇಕು ಅಂತ ಈ ರೀತಿ ಮಾಡೋಗಿದ್ದಾರೆ ಅಂತಾರೆ. ಡೋಂಟ್ ವರಿ, ಸರಿಯಾದ ಟೈಮ್ಗೆ ಕಾಲ್ ಮಾಡಿದ್ದಾರೆ, ಅವ್ರ ಪ್ರಾಣ ಇನ್ನೂ ಇದೆ, ಆಸ್ಪತ್ರೆಗೆ ಹೋದ್ಮೇಲೆ ಅವ್ರ ಪ್ರಜ್ಞೆ ಬಂದಮೇಲೆ ಏನಾಯಿತು ಅಂತ ಎಲ್ಲನೂ ವಿಚಾರಿಸ್ತೀವಿ ಸರಿನಾ ಅಂತಾರೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಪೊಲೀಸರು ಹೋಗ್ತಾರೆ. ಮೇಡಮ್ ಅವರೇ ಇದೆಲ್ಲ ಯಾರು ಮಾಡಿರ್ಬೋದು ಅಂತೀರೆ, ಇದೆಲ್ಲ ಯಾರೋ ಬೇಕು ಅಂತ ಮಾಡಿದ್ದಾರೆ, ಅಲ್ಲ ಇದ್ರ ಗೋಡೌನ್ ತುಂಬ ಜನ ಎಲ್ಲ ಇದ್ದರು, 5-6 ರೌಡಿಗಳಿದ್ರು, ಆದರೆ ಈಗ ಒಬ್ಬರು ಕಾಣಿಸ್ತಾ ಇಲ್ಲ, ಇವರು ಏನೋ ಸತ್ತೆ ಬಾಯಿ ಬಿಡ್ತಾರೆ ಅಂತಂದ್ಬಿಟ್ಟು ಈ ರೀತಿ ಮಾಡೋಗಿದ್ದಾರೆ, ಇದರಿಂದ ಯಾರು ಇದ್ದಾರೆ ಸಿದ್ದು ಅವರೇ ಅಂತಾರೆ. ಹೌದು ಮೇಡಮ್ ಅವರೇ, ಯಾರಿದ್ದಾರೆ ಅಂತ ಎಲ್ಲನೂ ತಿಳ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿ ಭಾವನ ಸಿದ್ದು ಅಂದ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಸಂತುಗೆ ಹೇಗಾದರೂ ಮಾಡಿ ದುಡ್ಡು ವಸೂಲಿ ಮಾಡಬೇಕು, 50 ಲಕ್ಷ ಏನಪ್ಪ ಮಾಡೋದು, ಪಾಪ ರೀ ತನ್ನ ಅತ್ತೆನ ಒಡವೆನೆಲ್ಲ ತೊಗೊಂಬಂದಿದ್ದಾನೆ, ಅವನಿಗೆ ದುಡ್ಡಿಲ್ಲ ಅಂತ ಅಂದ್ಬಿಟ್ರೆ ಇದೆಲ್ಲ ಆಗಿದ್ದು ನನ್ನಿಂದಲೇ, ಏನಾದರೂ ಮಾಡಿ ದುಡ್ಡು ಹೊಂದಿಸ್ಲೇಬೇಕು ಅಂದ್ಬಿಟ್ಟು ಇಲ್ಲಿ ಸಂತು ಅಂದ್ಕೊಳ್ತಾ ಇರ್ತಾನೆ.
ಏನು ಇತ್ತ ಕಡೆ ಜಾನು ಹೇಗಾದರೂ ಮಾಡಿ ವೆಂಕಿ ಅಮ್ಮನ ಕಾಪಾಡಬೇಕು. ವೈದ್ಯ ಅಮ್ಮನಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಇವರು, ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡಬೇಕು, ಏನು ಮಾಡ್ಬೇಕಂದ್ಬಿಟ್ಟು ಜಾನು ಇಲ್ಲಿ ಅಂದ್ಕೊಳ್ತಾ ಇದ್ರೆ, ಇನ್ನು ಇತ್ತ ದುಡ್ಡು ವಸೂಲಿ ಮಾಡ್ಬೇಕಂದ್ಬಿಟ್ಟು ತನ್ನ ಹಳೆಯ ಚಾಳಿನ ಮತ್ತೆ ಇಲ್ಲಿ ತಂದೆ ಬಿಡ್ತಾನೆ ಸಂತು. ಹೌದು, ನನ್ನ ಹತ್ರ ಇರೋದು ಒಂದೇ ಒಂದು ಐಡಿಯಾ, ಅದು ಜಯಂತನ ಬ್ಲ್ಯಾಕ್ ಮೇಲ್ ಮಾಡೋದು. ಹೌದು, ನಮ್ಮತ್ತೆ ಸಾವಿಗೆ ಕಾರಣ ಆದಂಥ ಜಯಂತನ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡಿದೆ, ನಾನು ದುಡ್ಡು ವಸೂಲಿ ಮಾಡ್ಬೋದು. ಅವತ್ತೇನೋ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದ, ಇವತ್ತು ಮತ್ತೆ ಹಾಗಾದರೆ ಇಲ್ಲ, ನನಗೆ ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಸಂತು ಅಂದ್ಕೊಳ್ತಾ ಇರ್ತಾನೆ. ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಈ ಒಂದು ಮನೆ ಫಂಕ್ಷನ್ಗೆ ಎಂಟ್ರಿ ಕೊಡ್ತಾ ಇರ್ತಾರೆ ಜಾನು ಮತ್ತು ಜಯಂತ್. ಆಗ ಸಂತು ಜಯಂತ್ಗೆ ಕಾಲ್ ಮಾಡ್ತಾರೆ. ಹಲೋ, ಯಾರು ನೀನು ಅಂತಾರೆ. ಯಾಕೆ ಸರ್ ಅಷ್ಟು ಬೇಗ ಮರ್ತೋಗ್ಬಿಟ್ರಾ? ನಾನು ಪೆನ್ ಡ್ರೈವ್ ಅಂತಾರೆ. ಏಯ್ ನೀನು ಯಾಕೋ ಕಾಲ್ ಮಾಡಿದೆ ಅಂತಾರೆ. ನೋಡಿ ಸರ್, ನನಗೂ ನಿನಗೂ ಏನೂ ಬೇಡ, ನನಗೀಗ ಅರ್ಜೆಂಟಾಗಿ ದುಡ್ಡಿನ ವ್ಯವಸ್ಥೆ ಬೇಕಾಗಿದೆ, ನೀನು ಅರ್ಜೆಂಟಾಗಿ ದುಡ್ಡು ಕೊಡಬೇಕು ಅಂತಂದ್ಬಿಟ್ಟು ಅಂತಾರೆ. ದುಡ್ಡ ಏನು ಹೇಳ್ತಿದ್ಯಾ? ಆಗಲೇ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ತಾನೇ ನಿಮಗೆ ಅಂದ್ಬಿಟ್ಟು ಅಂತಿದ್ರೆ, ಪೆನ್ ಡ್ರೈವ್ ಸರ್ ಇನ್ನೊಂದು ಕೂಡ ಕಾಪಿ ಬಾಕಿ ಇದೆ ನೋಡಿ, ನನಗೀಗ ದುಡ್ಡು ಅರ್ಜೆಂಟಾಗಿ ಬೇಕು ಅಂತಾರೆ. ಯಾರು ನಿನಗೆ ಗೊತ್ತು, ನೀನು ಮತ್ತೆ ಇನ್ನೊಂದು ಕಾಪಿ ಮಾಡಿಕೊಂಡು ಮತ್ತೆ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ ಅಂದರೆ ದುಡ್ಡಿಗೋಸ್ಕರ ಅಂತಂದ್ಬಿಟ್ಟು ವೆಂಕಿ ಜಯಂತ್ ಇಲ್ಲಿ ಅಂತ ಇದ್ದರೆ, ಆಗ ಸಂತು ಸರ್ ಈಗ ಪೆನ್ ಡ್ರೈವ್ ಇನ್ನೊಂದು ಕಾಪಿ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ, ನನಗೆ 50 ಲಕ್ಷ ಈಗ ಬೇಕೇ ಬೇಕು, ಅನಿವಾರ್ಯ ಅಂತಂದ್ಬಿಟ್ಟು ಸಂತು ಇಲ್ಲಿ ಅಂತ ಇರ್ತಾನೆ. ಸರಿ, ಹಾಗಾದರೆ ದುಡ್ಡು ಕೊಡ್ತೀನಿ, ನೀನು ಪೆನ್ ಡ್ರೈವ್ ಕೊಡ್ತೀನಿ ತಾನೆ ಅಂತಾರೆ. ಡೋಂಟ್ ವರಿ ಸರ್, ಈ ಸರ್ತಿ ಪಕ್ಕ ವ್ಯವಸ್ಥೆ ಮಾಡ್ಕೊಂಡೇ ಬರ್ತೀನಿ, ನನ್ನ ಹತ್ರ ಪೆನ್ ಡ್ರೈವ್ ಒಂದು ಕೂಡ ಇಲ್ಲ, ಇರೋದೇ ಒಂದು ನಿಮ್ಮ ಕೈಲಿ ಕೊಟ್ಟು ನಾನು ಈ ಕೆಲಸನ ಇಲ್ಲಿಗೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಸಂತು ಅಂತಾರೆ. ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ಜಯಂತ್ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಜಯಂತ್ ದುಡ್ಡಿನ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟು ಜಾಗಕ್ಕೆ ಬರ್ತಾನೆ. ಸಂತು ಕೂಡ ಪೆನ್ ಡ್ರೈವ್ ಅಂತಿದ್ರೆ, ಸರಿ ದುಡ್ಡು ಕೊಡಿ ಮೊದಲು ಅಂದ್ಬಿಟ್ಟು ದುಡ್ಡೆಲ್ಲ ನೋಡ್ತಾನೆ ಸಂತು. ಸರಿಯಾಗಿದೆ ಅಂತಾರೆ. ಮುಖಕ್ಕೆಲ್ಲ ಹೆಲ್ಮೆಟೆಲ್ಲ ಹಾಕ್ಕೊಂಬಂದಿರ್ತಾನೆ. ತೊಗೊಳ್ಳಿ ನಿಮ್ಮ ಪೆನ್ ಡ್ರೈವ್ ಅಂದ್ಬಿಟ್ಟು ಪೆನ್ ಡ್ರೈವ್ ಕೊಡ್ತಾರೆ. ಆಗ ಜಯಂತ್ ಸಂತು ಮುಂದಕ್ಕೆ ಹೋಗಿದ ತಕ್ಷಣ ಚಪ್ಪಾಳೆ ಹೊಡಿತಾನೆ. ಆಗ ರೌಡಿಗಳೆಲ್ಲ ಬಂದ್ಬಿಟ್ಟು ಸಂತು ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆಗ ಏನು ಮಾಡ್ತಿದ್ರೆ, ಇದೆಲ್ಲ ಸರಿ ಹೋಗಲ್ಲ ಅಂತಾರೆ. ಏನೋ ಅವತ್ತೇ ನನ್ನ ಕೈಲಿ ತಗ್ಲಾಕೊಳ್ಬೇಕಾಯ್ತು, ಹೇಗೋ ನೀನು ಬಚಾವಾಗ್ಬಿಟ್ಟೆ, ಆದರೆ ಈಗ ಚಾನ್ಸೇ ಇಲ್ಲ, ನೀನು ಬಚಾವಾಗೋಕ್ಕೆ ನಾನು ಮಾತ್ರ ಬಿಡೋದೇ ಇಲ್ಲ, ನಿನಗೊಂದು ಗತಿ ಕಾಣಿಸ್ತೇನೆ ಅಂದ್ಬಿಟ್ಟು ಜಯಂತ್ ಇಲ್ಲಿ ಅಂತ ಇರ್ತಾನೆ. ಹಾಗಾದರೆ ಇಲ್ಲಿ ಜಯಂತ್ ತನಗೆ ಪೆನ್ ಡ್ರೈವ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಸಂತು ಅನ್ನೋ ಸತ್ಯ ಗೊತ್ತಾಗುತ್ತಾ? ಇನ್ನು ಸಂತು ಇಲ್ಲಿ ಹಣದ ಬಾಕನಾಗಿ ಈ ಒಂದು ಜಯಂತ್ ಎದುರಿಗೆ ರೆಡ್ ಹ್ಯಾಂಡಾಗಿ ತಗಲಾಕೊಂಡೇ ಬಿಡ್ತಾನಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.